ಆನೇಕಲ್ ಮಣ್ಣಿನಲ್ಲಿ ಮತ್ತೊಂದು ಸಾಮಾಜಿಕ ಸಂಘಟನೆಯ ಉದಯವಾಗುತ್ತಿದೆ. ಶ್ರೀ ಎಂ ಮುರುಗೇಶ್ ಅವರ ಸಂಸ್ಥಾಪಕ ರಾಜ್ಯಾಧ್ಯಕ್ಷತೆಯಲ್ಲಿ ಜೈ ಭೀಮ್ ಜಾಗೃತಿ ವೇದಿಕೆ ನೂತನ ಸಂಘಟನೆಯ ಉದ್ಘಾಟನಾ ಸಮಾರಂಭವು ಇದೇ ಜನವರಿ 25ರಂದು ಭಾನುವಾರ ಅತ್ಯಂತ ಅದ್ದೂರಿಯಾಗಿ ಜರುಗಲಿದೆ. ಭಾನುವಾರ ಬೆಳಗ್ಗೆ 10 ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಬೆಳ್ಳಿ ರಥ ಮತ್ತು ತಮಟೆ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ಚೌಡಾರೆಡ್ಡಿ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ರಾಮಕುಟೀರದ ಶ್ರೀ ಅಶ್ವಥ್ ನಾರಾಯಣ ರಂಗಚಿತ್ರಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಸಂಘಟನೆಯ ಉದ್ಘಾಟನೆಯ ಜೊತೆಗೆ ಸಮಾಜಮುಖಿ ಕಾರ್ಯಗಳೊಂದಿಗೂ ವೇದಿಕೆ ಸಾಕ್ಷಿಯಾಗಲಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಮತ್ತು ಸಂವಿಧಾನ ಓದು ಪುಸ್ತಕಗಳನ್ನು ವಿತರಿಸಲಾಗುತ್ತಿದೆ. ಸಾಂಸ್ಕೃತಿಕ ಲೋಕದ ದಿಗ್ಗಜರಾದ ಗಾಯಕಿ ನಿರ್ಮಲಾ ಹಾಗೂ ಆನೇಕಲ್ ರಾಜೇಶ್ ತಂಡದಿಂದ ಕ್ರಾಂತಿ ಗೀತೆಗಳ ಗಾಯನವಿರಲಿದೆ. ವಿಶೇಷವಾಗಿ ರೇಖಾರೆಡ್ಡಿ ತಂಡದ 200 ಮಹಿಳೆಯರಿಂದ ಆಕರ್ಷಕ ಕೋಲಾಟ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಗುವುದು. ಇನ್ನು ಈ ಕಾರ್ಯಕ್ರಮಕ್ಕೆ ಜಿ ಕನ್ನಡ ಖ್ಯಾತಿಯ ಆಹ್ವಾನಿತರಾಗಿ ಆಗಮಿಸುತ್ತಿರುವುದು ಕೌತುಕ ಮೂಡಿಸಿದೆ. ಸಮಸ್ತ ಸಂಸ್ಥಾಪಕ ಅಧ್ಯಕ್ಷರಾದ ಭಾನುವಾರ ಬೆಳಗ್ಗೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಂ ಮುರುಗೇಶ್ ಅವರ ನೇತೃತ್ವದಲ್ಲಿ ಬೆಳ್ಳಿ ರಥದ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಹಬ್ಬ, ಸಂವಿಧಾನದ ಅರಿವು ಮೂಡಿಸುವ ಉದ್ದೇಶದೊಂದಿಗೆ ನೂರಾರು ಸಮಾಜಮುಖಿ ಕಾರ್ಯಗಳಿಗೆ ಆನೇಕಲ್ ಸಾಕ್ಷಿಯಾಗಲಿದೆ. ನೀವು ಬನ್ನಿ, ಭೀಮಾ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಎಮ್ಎಲ್ಎ ಮಗ ಎಮ್ಎಲ್ಎನೇ ಆಗಬೇಕು, ಸಿಎಂ ಮಗ ಸಿಎಂ ಆಗಬೇಕು. ಇದು ನಾವು ಯಾವ ಸಂಘಟನೆಗೆ ಎಲ್ಲೂ ಅಗ್ರಿಮೆಂಟ್ ಹಾಕ್ಕೊಟ್ಟಿಲ್ಲ, ಯಾರ ಮನೆಯಲ್ಲಿ ಜೀತಕ್ಕಿಲ್ಲ. ನಮಗೆ ಆದಂಥ ಸ್ವಾತಂತ್ರ್ಯ ಇದೆ ಬದುಕಲಿಕ್ಕೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೂ ಒಂದು ಆಸೆ ಇರುತ್ತೆ, ನಾವು ಬೆಳೀಬೇಕು, ನಾವು ಒಂದು ರಾಜ್ಯ ನಾಯಕರು ನಾವು ಗುಡಿಸ್ಕೋಬೇಕು, ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕು ನಿಟ್ಟಿನಲ್ಲಿ ಮಾಡಿದ್ದೀವಿ ಹೊರತು ಅವ್ರಿಗೂ ನಮ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ. ಇವತ್ತು ನಮ್ಮನ್ನು ಈ ಥರ ನಾಯಕನಾಗಿ ಮಾಡಿದ್ದಾರೆ ಅಂದರೆ ಅವರೇನೇ ನಮ್ಮ ವೇಣುಗೋಪಾಲ್ ಸರ್ ಅವ್ರು ನಮ್ಮನ್ನು ಇವತ್ತು ನಾಯಕನಾಗಿ ಮಾಡಿ ಒಂದು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಾರೆ. ಅವ್ರಿಗೆ ನನ್ನ ಇಲ್ಲಿಂದನೇ ನನ್ನ ಭೀಮಾ ವಂದನೆಗಳು, ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ನೀವು ಮಾಧ್ಯಮ ಮಿತ್ರರು ನನ್ನ ಬಾಲ್ಯದಿಂದಲೇ ನೋಡ್ಕೊಂಡು ಬಂದಿದ್ದೀರಾ. ನಮ್ಮ ಕೈಯಲ್ಲಿ ಶಕ್ತಿ ಮೀರಿ ಯಾವ ಥರ ಆಗುತ್ತೋ ಅಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ, ಇನ್ನು ಮುಂದೇನೂ ಭಾಗಿಯಾಗಿದ್ದೇನೆ. ಮತ್ತು ನಾವು ಗ್ರಾಮ ಮಟ್ಟದಿಂದ ನಾವು ಜೈ ಭೀಮ್ ಜಾಗೃತಿ ವೇದಿಕೆ ಅಂದ್ರೇ, ಜೈ ಭೀಮ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಾಗೃತಿ ಅಂದರೆ ನಾವು ಎಲ್ಲ ಸಮುದಾಯದ ಜನತೆಗೆ ನಾವು ಜಾಗೃತಿ ಮೂಡಿಸೋಂಥದ್ದಾಗಬೇಕು, ಸಂವಿಧಾನ ಮೂಡಿಸೋಂಥ ಕಾರ್ಯಕ್ರಮಗಳು ಹಮ್ಮಿಕೊತೀವಿ. ಮತ್ತು ಹಳ್ಳಿಯಲ್ಲಿ ಜಾಗೃತಿ ಕ್ಯಾಂಪ್ಗಳಾಗ್ತೀವಿ. ತಿಂಗಳಿಗೊಂದು ಸರಿ ನಾವು ಕ್ಯಾಂಪ್ಗಳಾಗಬೇಕಂತ ನಾವೆಲ್ಲನೂ ಮಾತಾಡ್ಕೊಂಡಿದ್ದೀವಿ. ದೊಡ್ಡ ದೊಡ್ಡ ಹೋರಾಟಗಾರರು ಮತ್ತು ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ಕರೆಸಿ ನಾವು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಹಮ್ಮಿಕೊಳ್ತೀವಿ ಅಂತ ನಾನು ಈ ಮೂಲಕ ನಾನು ನಿಮಗೆ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಅಲ್ಲಿಗೆ ನೀವೇ ನೋಡ್ತಾನೆ ಇದ್ದೀರಾ ಮಾಧ್ಯಮ ಮಿತ್ರರು, ಪ್ರತಿದಿನ ಜಾತಿ ವ್ಯವಸ್ಥೆ. ಈಗ ಮೊನ್ನೆ ಧಾರವಾಡದಲ್ಲಿ ನಡೆದಿರೋಂಥ ವಿಚಾರ ನೀವೇ ನೋಡ್ಬೋದು. ಲಿಂಗಾಯತ ಒಂದು ಹೆಣ್ಣು ಮಗು, ನಾವು ದಲಿತ ಲವ್ ಮ್ಯಾರೇಜ್ ಆಗ್ಬಿಟ್ಟು ಅಂದ್ಬಿಟ್ಟು 7 ತಿಂಗಳು ಗರ್ಭಿಣಿಯನ್ನು ನೋಡಿದ್ರೆ ಸಹ ಭೀಕರವಾಗಿ ಅಲ್ಲೇ ರೋಡಲ್ಲಿ ಕೊಚ್ಚಿ ಕೊಲೆ ಮಾಡಿ ಇವತ್ತು ಅವರು ತಂದೆಯೇ ಮಾಡಿದ್ದಾರೆ ಕೊಲೆಯನ್ನು. ಇದೇ ಥರ ನಮ್ಮ ಆನೇಕಲ್ ತಾಲೂಕಲ್ಲೆಲ್ಲ ಇಡೀ ದೇಶದಂತ ನಡೀತಾನೆ ಇರುತ್ತೆ. ಇದು ನಮ್ಮ ಆನೇಕಲ್ ತಾಲೂಕಲ್ಲಿ ಎಷ್ಟು ನಡೀತು ನಮ್ಗೆ ಗೊತ್ತೇ ಆಗಲ್ಲ. ಅದು ಒಳಗೊಳಗೆ ಮುಚ್ಚೋಗುತ್ತೆ. ಆನೇಕಲ್ ತಾಲೂಕು ಎಷ್ಟು ಜಾತಿವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ, ಅದು ನಮ್ಗೆ ಕಾಣಿಸಲ್ಲ. ನಾವು ಅದರ ವಿರುದ್ಧವಾಗಿ ಇವತ್ತು ನಾವೆಲ್ಲ ಏನು ಒಂಥರ ಡಿಫ್ರೆಂಟಾಗಿ ನಾವು ಇವತ್ತು ಸಂಘಟನೆ ನಾವು ನಡ್ಸ್ಕೊಂಡು ಹೋಗ್ತೀವಿ. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಮ್ಮ ಸಂಘಟನೆ ಬೆಂಬಲವಾಗಿರುತ್ತೆ. ಯಾರಿಗೆ ಅನ್ಯಾಯ ಆದ್ರೂ ನೋವಾದ್ರೂ ಅವ್ರ ಪರವಾಗಿ ನಾವಿರ್ತೀವಿ. ಕಾರ್ಮಿಕರ ರೈತರ ಪರ, ಅಲ್ಪಸಂಖ್ಯಾತರ ಪರವ ನಾವು ಏನನ್ನು ನಮ್ಗೆ ಯಾರು ನಮ್ಗೆ ಗೊತ್ತಾದ್ರೆ ಮಾಹಿತಿ ಇಂಥವ್ರಿಗೆ ತೊಂದರೆ ಆಗೈತಂತ ಅಲ್ಲಿ ಹೋಗಿ ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತೀವಿ. ನಾವು ಒಂದು ಹೋರಾಟದಲ್ಲಿ ಭಾಗಿರ್ತೀವಿ. ನಮ್ಮ ಸಂಘಟನೆಯಲ್ಲಿ ಯಾರಾದರೂ ಅವ್ರ ಊರುಗಳಲ್ಲಿ ಅವ್ರ ರಿಲೇಷನ್ ಯಾರಾದರೂ ಒಂದು ನಿಧಾನ ಸತ್ತೋದ್ರೂ ಅಷ್ಟೇ ನಾವೆಲ್ಲ ಹೋಗಿ ಸೇರಿಕೊಂಡು ನಮ್ಮ ಕೈಲಾದಷ್ಟು 1,500 2,000 ಹಾಕಿ ಒಂದು ಮುಚ್ಚುವಂಥ ಕೆಲಸನೂ ಮಾಡ್ತೀವಿ. ಒಂದು ದಲಿತ ಹೆಣ್ಮಕ್ಳು, ಬಡವರ ಹೆಣ್ಮಕ್ಳಿಗೆ ಏನಾದರೂ ಮದುವೆ ಶುಭ ಸಮಾರಂಭಗಳಾದರೆ ಅದರಲ್ಲೂ ಹೋಗಿ ನಾವು ಎಲ್ಲ ನಮ್ಮ ಕೈಲಾಯ್ತು ಎಷ್ಟು ಜನ ನಮ್ಮ ಕಾರ್ಯಕರ್ತರಿದ್ದೀವೋ ನಾವೆಲ್ಲ ಹೋಗಿ ಅವರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಶುಭ ಸಮಾರಂಭಗಳಿಗೆ ಭಾಗಿಯಾಗಿ ಅವ್ರಿಗೆ ಒಳ್ಳೆಯದಾಗುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಮೊದಲನೇದಾಗಿ ಮಾಧ್ಯಮ ಮಿತ್ರ ಸ್ವಾಗತವನ್ನು ಇದ್ದೇನೆ.
ಏನು ಇವತ್ತಿನ ದಿನ ನಾವು ಕವಲಸಳ್ಳಿ ಜನತಾ ಕಾಲೋನಿ ಅಂಬೇಡ್ಕರ್ ಭವನದಲ್ಲಿ ಒಂದು ಪತ್ರಿಕೋದ್ಯಮ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಇಲ್ಲಿ ಜೈ ಭೀಮ್ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆಯೂ ನಡೆಯಿತು. ಅದೇ ರೀತಿಯಾಗಿ ಇವತ್ತು ಏನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಅಂದರೆ, ಜೈ ಭೀಮ್ ಜಾಗೃತಿ ವೇದಿಕೆ ಎಂಬ ನೂತನ ಸಂಘಟನೆಯನ್ನು ನಾವೆಲ್ಲ ಸೇರಿ ಇವತ್ತು ಕಟ್ಟಿದ್ದೀವಿ. ಜನವರಿ 25ನೇ ತಾರೀಕು ಆನೇಕಲ್ನಲ್ಲಿ ರಾಮಕುಟೀರದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು, ಅದೇ ರೀತಿಯಾಗಿ ನಮ್ಮ ಹಿರಿಯ ಹೋರಾಟಗಾರರು ಬಿ ಗೋಪಾಲ್ ಸಾಹೇಬರು, ಪ್ರಜಾ ಪರಿವರ್ತನಾ ವೇದಿಕೆ ರಾಜ್ಯಾಧ್ಯಕ್ಷರು, ಹಾಗೂ ಮಾವಳ್ಳಿ ಶಂಕರಣ್ಣನವರು, ಅದೇ ರೀತಿಯಾಗಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು SSD ವೆಂಕಟರಾಮಣ್ಣನವರು ಸಹ ಬರ್ತಾಯಿದ್ದಾರೆ ಕಾರ್ಯಕ್ರಮ ಉದ್ಘಾಟನೆಗೆ. ಅದೇ ರೀತಿಯಾಗಿ ಚಲನಚಿತ್ರ ನಾಯಕ ನಟ ಚೇತನ್ರವರು ಸಹ ಬರ್ತಾಯಿದ್ದಾರೆ. ಮತ್ತು ಜಿ ಕನ್ನಡ ವಾಹಿನಿಯ ಸುಪ್ರಸಿದ್ಧ ಮನೆ ಮಗ ಆರ್ಯ ಸ್ವರೂಪ್ ಅವರು ಸಹ ಬರ್ತಾಯಿದ್ದಾರೆ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ನಮ್ಮ ಆನೇಕಲ್ ತಾಲೂಕಿನ ಹಿರಿಯ ಮುಖಂಡರು ಉಲ್ವಳ್ಳಿ ಶ್ರೀನಿವಾಸಣ್ಣ ಆಗಿರ್ಬೋದು, ಉಸ್ಕೂರು ಮಧುರಣ್ಣವರು, ಚಿಕ್ಕನಾಮಂಗಲ ಗುರಣ್ಣವರು, ಸದಾಮಣ್ಣವರು ಮತ್ತು ಜಿಗಣಿ ವಿನೋದಣ್ಣವರು, ಸುಮಾರು ಜನ ನಮ್ಮ ತಾಲೂಕಿನ ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಸಹ ಈ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅವರೆಲ್ಲ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆನೇಕಲ್ ತಾಲೂಕಿನ ಜನತೆ, ನಾವು ಹೊಸದಾಗಿ ಏನೇ ಜೈ ಭೀಮ್ ಜಾಗೃತಿ ವೇದಿಕೆ ಹುಟ್ಟಾಗ್ತಾ ಇದ್ದೀವಿ. ನಿಮ್ಮ ಬೆಂಬಲ ಸಹ ಯಾವತ್ತೂ ಸದಾ ನಮ್ಮ ಮೇಲೆ ಇರಬೇಕು. ನಾವು ಹೊಸದಾಗಿ ಗೊತ್ತಿಲ್ಲದಿರೋ ಇವತ್ತು ಒಂದು ಬೀಜವನ್ನು ಉಣಿದ್ದೀವಿ. ಇದನ್ನು ಎಮ್ಮರವಾಗಿ ಬೆಳೆಸ್ಕೊಂಡು ಹೋಗ್ಬೇಕಂತ ನಾವು ಎಲ್ಲರೂ ಪಣ ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಏನಿದ್ದೀವಿ ನಾವೆಲ್ಲನೂ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತೀವಿ. ಮತ್ತು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡಬೇಕಂತ ಎಲ್ಲರೂ ನಾವು ಚರ್ಚೆ ಮಾಡಿದ್ದೀವಿ. ವೆಂಕಟೇಶ್ವರ ಚಿತ್ರಮಂದಿರದ ಸರ್ಕಲ್ಲಿಂದ ನಾವು ಬೆಳ್ಳಿ ರಥಗಳ, ಬಾಬಾ ಸಾಹೇಬರು ಭಾವಚಿತ್ರವಿರುವ ಬೆಳ್ಳಿ ರಥಗಳು ಮತ್ತು ತಮಟೆ ವಾದ್ಯಗಳೊಂದಿಗೆ ನಾವು ಮೆರವಣಿಗೆ ಹೊರಟು ಬೆಳಿಗ್ಗೆ 10 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. 10:15ಗೆ ನಾವು ಆನೇಕಲ್ ಸರ್ಕಲ್ನಲ್ಲಿರುವ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರಾಮಕುಟೀರವರೆಗೆ ರ್ಯಾಲಿ ಮುಖಾಂತರ ಹೋಗಿ ಮೆರವಣಿಗೆ ಮುಖಾಂತರ 11 ಗಂಟೆಗೆ ಎಲ್ಲ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟನೆ ಆಗಲಿದ್ದು, ಉದ್ಘಾಟನೆಗೆ ಬಹಳ ವಿಜೃಂಭಣೆಯಿಂದ ನಾವು ಉದ್ಘಾಟನೆಯನ್ನು ಮಾಡಬೇಕಂತ ನಾವೆಲ್ಲನೂ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಕರ್ನಾಟಕದ ಸುಪ್ರಸಿದ್ಧ ಗಾಯಕಿ, ಕಲರ್ಸ್ ಕನ್ನಡದ ಗಾಯಕಿ ನಮ್ಮ ನಿರ್ಮಲಾ ದೇವನಹಳ್ಳಿ ಅವರು ಸಹ ಬರ್ತಾಯಿದ್ದಾರೆ. ಮತ್ತು ಆನೇಕಲ್ಲು ರಾಜೇಶು ಅವರಿಬ್ಬರು ತಂಡದವರಿಂದ ಒಂದು ಸುಗಮ ಗೀತೆಗಳು, ಬಾಬಾ ಸಾಹೇಬರ ಕ್ರಾಂತಿ ಗೀತೆಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಬ್ಬಂಗ್ಲ ರೇಖಾ ರೆಡ್ಡಿ ಅವರ ತಂಡದವರಿಂದ 200 ಜನ ಮಹಿಳೆಯರು ಕೋಲಾಟ ನೃತ್ಯವನ್ನು, ಬಾಬಾ ಸಾಹೇಬರ ಕ್ರಾಂತಿ ಗೀತೆಗಳಿಗೆ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ಅದೇ ರೀತಿಯಾಗಿ ನಾವು ಆವತ್ತಿನ ದಿನ ಸರ್ಕಾರಿ ಶಾಲೆ ಮಕ್ಕಳಿಗೆ ಓದುವಂಥ ಪುಸ್ತಕ, ಬ್ಯಾಗು, ಅವರಿಗೆ ಯಾವ ಸಾಮಗ್ರಿಗಳು ಬೇಕಾಗುತ್ತೋ ನೀಡುವ ಮುಖಾಂತರ ಮತ್ತು ಸಂವಿಧಾನ ಓದು ಪುಸ್ತಕ ನೀಡುವ ಮುಖಾಂತರವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಕೇಳ್ಕೊಳೋದೇನೆಂದರೆ, ಆನೇಕಲ್ ತಾಲೂಕಿನ ಎಲ್ಲ ನನ್ನ ಬಾಂಧವರು, ಭೀಮ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ನನ್ನ ಹೆಸರು ದೇವರಾಜ್ ಅಂತ. ಜೈ ಭೀಮ್ ಜಾಗೃತಿ ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನೂತನ ಸಂಘಟನೆ ಉದ್ಘಾಟನೆ ಸಮಾರಂಭ ಜನವರಿ 25, 2026ನೇ ವರ್ಷದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇಟ್ಕೊಂಡಿದ್ದೀರಿ. ವೆಂಕಟೇಶ್ಪುರ ಸರ್ಕಲ್ಲಿಂದ ಬೆಳ್ಳಿರಥ ಮೆರವಣಿಗೆ, ಕೋಲಾಟ ತಂಡ, ತಮಟೆ ವಾದ್ಯಗೋಷ್ಠಿ ಮುಖಾಂತರ ಹೋಗಿ ರಾಘವೇಂದ್ರ ಸರ್ಕಲಲ್ಲಿ ಅಂಬೇಡ್ಕರ್ ಸಾಹೇಬರು ಮಾಲಾರ್ಪಣೆ ಮಾಡಿ ಅಲ್ಲಿಂದ ರಾಮಕುಟೀರದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು, ಗುರುಗಳು ಎಲ್ಲ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಹೇಳಿದ್ದಾರೆ, ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮದ ಪರವಾಗಿ ಏನೇ ಇದ್ರೂ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಬರ್ತೀರಂತ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್. ಹಾಗೆ ನನ್ನ ವಾದ್ಯಗೋಷ್ಠಿ ಮಾಧ್ಯಮದವ್ರಿಗೂ ಜೈ ಭೀಮ್ ಹೇಳ್ತೀನಿ. ನನ್ನ ಹೆಸರು ಮುನ್ರತ್ನ, ಸಮಂದೂರು ಪಂಚಾಯಿತಿ ಸಬ್ಮಂಗ್ಲ ಗ್ರಾಮ. ಜೈ ಭೀಮ್ ಜಾಗೃತಿ ವೇದಿಕೆಯಲ್ಲಿ ನಾನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಹಾಗೆ ಜನವರಿ 25 ಮತ್ತು 26 ಜೈ ಭೀಮ್ ಜಾಗೃತಿ ಉದ್ಘಾಟನೆ ಕಾರ್ಯಕ್ರಮ ಇದೆ. ಎಲ್ಲ ನಮ್ಮ ತಾಲೂಕು ಹೋರಾಟಗಾರರು ಮತ್ತು ರಾಜ್ಯಾಧ್ಯಕ್ಷರುಗಳು ಬಂದು ನಮ್ಮ ಜೈ ಭೀಮ್ ಜಾಗೃತಿಗೆ ಆಶೀರ್ವಾದ ಮಾಡಬೇಕಂತ ಎಲ್ಲ ಭೀಮಾ ಬಂಧುಗಳಲ್ಲಿ ನಾನು ಕೇಳ್ಕೊತೀನಿ. ಹಾಗೆ ಆ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ.
ಎಲ್ಲ ಕಾರ್ಯಕರ್ತರು ಇಲ್ಲಿ ನಾವು ಮಾತಾಡಿ ಚರ್ಚೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರೋ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಎಲ್ರಿಗೂ ಜೈ ಭೀಮ್. ತುಂಬ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲ ನಮಗೆ ತುಂಬ ಸಪೋರ್ಟಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಭೀಮ ವಂದನೆಗಳನ್ನು ತಿಳಿಸ್ತೀನಿ. ಜೈ ಭೀಮ್. ಹಾಂ ಸರ್, ಹೌದು ಸರ್, ಹೌದು ಸರ್. ಹಾಂ ಸರ್, ಇರ್ತೀವಿ. ಯಾಕಂದರೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಒಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದೆ ಒಂದು ಕಾಲದಲ್ಲಿ. ಹಾಗಾಗಿ ನನ್ನ ಪರಿವರ್ತನದವರು ಗೋಪಾಲ ರಾಜ್ಯಾಧ್ಯಕ್ಷರು ಗೋವಿಂದ ಅಣ್ಣನವರು ನನ್ನ 8 ವರ್ಷ ನನ್ನ ಸದಸ್ಯರಾಗಿ ತಗೊಂಡು ತಾಲೂಕು ಅಧ್ಯಕ್ಷರಾಗಿ ತಗೊಂಡು ನನ್ನ ಒಂದು ಲೀಡ್ರಾಗಿ ಬೆಳೆದಿದ್ದಾರೆ. ಹಾಗೇ ನಮ್ಮ ಗೋಪಾಲ್ ಸರ್ ಅವರು ಸಹ ನಮ್ಮನ್ನು ಒಂದು ರಾಜ್ಯ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅವರಿಬ್ಬರಿಗೂ ನಾನು ಇಲ್ಲಿಂದ ಜೈ ಭೀಮ್ ಹೇಳ್ತೀನಿ. ಮತ್ತು ಅವರ ಆಶೀರ್ವಾದ ಯಾವಾಗಲೂ ನನಗಿರಲಿ. ಈ ವೇದಿಕೆನೆಲ್ಲ ಅಷ್ಟು ಸರ್, ಇದೇ ನಮ್ಮ ಸಂಘಟನೆ. ನಾವು ಸ್ವಂತವಾಗಿ ಸಂಘಟನೆ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ನಾನು ಸಾಮಾಜಿಕವಾಗಿ ಸೋಷಿಯಲ್ ವರ್ಕ್ ಏನು ಕೆಲಸ ಇದೆಯೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ಸರ್ ಅರ್ಥ ಆಗಲಿಲ್ಲ. ಸಂಘಟನೆ ಸರ್, ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ನೊಂದು ಬೆಂದಂಥ ಹೆಣ್ಮಕ್ಳಿಗೆ ನಾವು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೀವಿ. ಯಾವುದೇ ಒಂದು ಕುಂದುಕೊರತೆ ಇರಲಿ ನಮ್ಮ ಹೆಣ್ಮಕ್ಳಲ್ಲಿ, ಅವ್ರ ಪರವಾಗಿ ನಾವು ಹೋಗಿ ನಿಂತ್ಕೊಂಡು ಅವ್ರದ್ದು ಏನೇ ಕಷ್ಟ ಇರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಅವ್ರ ಸದಾಕಾಲ ನಾವು ಅವ್ರ ಜೊತೆ ಇದ್ದು ಕೆಲವೊಂದು ಹೆಣ್ಮಕ್ಳನ್ನ ಸಮಾಜದಲ್ಲಿ ಬದಲಾವಣೆ ಮಾಡಿ ತಗೊಬರ್ತೀವಿ. ಮತ್ತು ಹೋರಾಟಗಳು ಮಾಡಿಕೊಡ್ತೀವಿ. ಪ್ರತಿಯೊಂದರಲ್ಲೂ ನಾನು ಯಾವಾಗಲೂ ಸದಾಕಾಲ ಇರ್ತೀನಿ ಸರ್. ರಾಜ್ಯಕ್ಕೂ ಆಗ್ತೀವಿ ಸರ್, ತಾಲೂಕಲ್ಲೂ ಇರ್ತೀವಿ, ಎಲ್ಲ ಕಡೆನೂ ನಾವು ಇರ್ತೀವಿ ಸರ್. ಮಾಡಿಕೊಡ್ತೀವಿ ಸರ್, ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಏನಿವತ್ತು ಕಾವಲುಸಳ್ಳಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ಜೈ ಭೀಮ್ ಜಾಗೃತಿ ವೇದಿಕೆಯ ಸಂಘಟನೆ ಉದ್ಘಾಟನಾ ಸಮಾರಂಭ ಜನವರಿ 26ರಂದು ಭಾನುವಾರ ಏನಿವತ್ತು ಸಂಘಟನೆ ಜೈ ಭೀಮ್ ಜಾಗೃತಿ ವೇದಿಕೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ವೆಂಕಟೇಶ್ಪುರ ಚಿತ್ರಮಂದಿರದಿಂದ ರಾಘವೇಂದ್ರ ಸರ್ಕಲ್ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರಾಘವೇಂದ್ರ ಸರ್ಕಲಿಂದ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾ, ನನ್ನ ಹೆಸರು ಯಲ್ಲಪ್ಪ ಅಂತ ಹೇಳ್ಬಿಟ್ಟು. ಜೈ ಭೀಮ್. ನಮ್ಮ ಹೆಸರು ಮಂಜು ಅಂತ, ಸಬ್ಮಂಗ್ಲ ಗ್ರಾಮ. ಜೈ ಭೀಮ್ ಜಾಗೃತಿ ವೇದಿಕೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಪೋಸ್ಟನ್ನು ತಗೊಂಡಿದ್ದೇನೆ. ಏನಂದರೆ ವಿಚಾರ, ಜನವರಿ 25 ಅದ್ದೂರಿ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭವನ್ನು ಆರಂಭ ಮಾಡ್ತಾಯಿದ್ದಾರೆ, ಮೊದಲನೇ ವರ್ಷ. ಹಾಗಾಗಿ ಈ ವೆಂಕಟೇಶ್ವರ ಸರ್ಕಲಿಂದ ರಾಘವೇಂದ್ರ ಸರ್ಕಲ್ವರೆಗೂ ಅಲ್ಲಿ ಹೋಗಿ ಅಂಬೇಡ್ಕರ್ ಸಾಹೇಬರಿಗೆ ಹುನಾರ ಹಾಕಿ ಅಲ್ಲಿಂದ ರಾಮಕುಟೀರಕ್ಕೆ ಹೋಗಿ ಜೈ ಭೀಮ್ ಜಾಗೃತಿ ವೇದಿಕೆಯನ್ನು ಮೊದಲನೇ ವರ್ಷದಾಗಿ ಉದ್ಘಾಟನೆ ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲ ನನ್ನ ಆನಕಲ್ ತಾಲೂಕಿನ ಬಂಧು ಮಿತ್ರರು ಬಂದು ನಮ್ಮ ಜೈ ಭೀಮ್ ಜಾಗೃತಿ ವೇದಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಮನವಿ ಮಾಡುತ್ತಾ ಇದ್ದಾರೆ. ಜೈ ಭೀಮ್. ಜೈ ಭೀಮ್ ಜಾಗೃತಿ ವೇದಿಕೆಯಲ್ಲಿ ನಾವು ಟೌನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಏನಂದರೆ ನೂತನ ಉದ್ಘಾಟನಾ ಜನವರಿ 25ನೇ ತಾರೀಕಿಗೆ ಒಂದು ನೂತನ ಉದ್ಘಾಟನೆ ಇರೋದರಿಂದ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಕೈ ಜೋಡಿಸ್ತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ವೆಂಕಟೇಶ್ವರ ಸರ್ಕಲಿಂದ ಬೆಳ್ಳಿ ರಥದ ಮೆರವಣಿಗೆ ಹಾಗೂ ಕಲಾವಿದರೊಂದಿಗೆ ನಾವು ಒಂದು ಮೆರವಣಿಗೆಯನ್ನು ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂದ್ಬಿಟ್ಟು ನಾನು ಎಲ್ಲ ನಮ್ಮ ಭೀಮ ಬಂಧುಗಳಿಗೆ 2 ಮಾತನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜಾಗೃತಿ ವೇದಿಕೆ ಸಂಘಟನೆಯನ್ನು ಏನು ಜನವರಿ 25ನೇ ತಾರೀಕು ಮೊದಲನೇ ವರ್ಷದ ದಿನವನ್ನು ಆಗಿ ಆಚರಣೆ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಸೇರಿ ನಮ್ಮ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಅವರು, ನಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಮನರತ್ನವರು, ನಾವೆಲ್ಲ ಸೇರಿ ಇವತ್ತು ಈ ಸಂಘಟನೆಯ ಒಂದು ಸಸಿಯನ್ನು ನೆಡ್ತಾ ಇದ್ದೇವೆ. ಆ ಸಸಿಯನ್ನು ನಾವು ಬೆಳೆಸಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಬೇಕು. ಅದ್ರ ಜೊತೆ ನಾನು ವೈಯಕ್ತಿಕ ಜೊತೆ ಇರ್ತೀನಿ. ನಾನು ನನ್ನ ನನ್ನ ಸಹಾಯ ಇದೆ, ಸಹಾಯ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬ ಸಪೋರ್ಟಾಗಿ ನಾನು ಇರ್ತೀನಿ.
ಮತ್ತು ಈ ಒಂದು ಆಚರಣೆಯನ್ನು, ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕಂತಿದ್ದಾರೆ. ಅವರಿಗೆಲ್ಲ ನಾನು ಕೂಡ ನನ್ನ ಜೊತೆಗಿರ್ತೀನಿ. ಅದ್ಧೂರಿಯಾಗಿ ನಡೀತದೆ. ಭಾಳ ಚೆನ್ನಾಗಿ ರಾಮಕುಟೀರದಲ್ಲಿ ಭಾಳ ಚೆನ್ನಾಗಿ ನಡೆಸೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್. ರಾಜ್ಯಾಧ್ಯಕ್ಷರಾದ ಭವಾನಿ ಪ್ರಸಾದ್ ನಾವು ಜೈ ಭೀಮ್ ಜಾಗೃತಿ ವೇದಿಕೆ ಸಂಘಟನೆಯ ಪ್ರಾರಂಭ ಮಾಡುವ ಮುನ್ಸೂಚನೆಯ ಸಭೆಗೆ ಆಹ್ವಾನಿಸಿ ಇವತ್ತಿನ ಇಲ್ಲಿ ಸೇರಿರ್ತಕ್ಕಂಥ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಹಿಳಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಪ್ರಥಮ ಬಾರಿಗೆ ಗೋವಿಂದರಾಜವರು ಒಂದು ಜಾಗೃತಿ ಮೂಡಿಸುವ ಮುರುಗೇಶ್ರವರು ಜಾಗೃತಿ ಮೂಡಿಸುವ ಹಂತದಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಈ ಸಂಘಟನೆ ಕಟ್ಟುವ ವಿಚಾರದಲ್ಲಿ ಪತ್ರಿಕೋದ್ಯಮ ಮತ್ತು ದೂರದರ್ಶನ ಮಾಧ್ಯಮದವರು ಬಹಳ ಎಚ್ಚರಿಕೆಯಿಂದ ಸಂಘಟನೆ ಬೆಳೆಸೋದಕ್ಕೋಸ್ಕರ ಅವರು ಕೂಡ ಇದರಲ್ಲಿ ಸಹಭಾಗಿಗಳಾಗಬೇಕು. ಕಾರಣ ಏನಪ್ಪ ಅಂದರೆ, ದಲಿತ ಸಮಾರಂಭಗಳು, ಕಾರ್ಯಕ್ರಮಗಳನ್ನು ಒಂದು ಚುಟಿಕೆ ರೂಪದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ದಲಿತ ಸಮಾರಂಭಗಳನ್ನು, ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಪಬ್ಲಿಸಿಟಿ ಆದಾಗ, ಪ್ರಚಾರ ಆದಾಗ ಇಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಿಗೊಂದು ಮುನ್ಸೂಚನೆ ಸಿಗುತ್ತೆ. ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೂ ಸಹ ಒಂದು ಬೆಲೆ ಸಿಗುತ್ತೆ. ಬರ್ತಕ್ಕಂಥ ಕಾರ್ಯಕರ್ತರುಗಳಿಗೂ ಸಹ ಈ ಸಂಘಟನೆಯಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಇವ್ರ ಜೊತೆಯಲ್ಲಿ ನಾವು ಸೇರಿದಾಗ ನಾವು ದೇಶಕ್ಕೆ ಒಂದು ಸೇವೆ ಮಾಡುವಂಥ ಪರಿಕಲ್ಪನೆ ಅವರಲ್ಲಿ ಹುಟ್ಟುತ್ತೆ. ಆದ್ದರಿಂದ ಮಾಧ್ಯಮದವರು, ಪತ್ರಿಕೋದ್ಯಮದವರು ಈ ಸಂಘಟನೆಗಳಿಗೆ ಬಹಳ ಹೆಚ್ಚಿನ ಒತ್ತು ನೀಡಬೇಕು. ಈ ಹೆಚ್ಚಿನ ಒತ್ತು ನೀಡಿದಾಗ ಈ ಸಂಘಟನೆ ಮುಂಚೂಣಿಯಲ್ಲಿ ಹೋಗಲಿಕ್ಕೆ ನಮಗೆ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿ ನನ್ನನ್ನು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಜೈ ಭೀಮ್, ಜೈ ಕರ್ನಾಟಕ. ಜೈ ಭೀಮ್ ಜಾಗೃತಿ ವೇದಿಕೆ ಮೊಟ್ಟಮೊದಲನೇವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ 25ನೇ ತಾರೀಕು ರಾಮಕುಟೀರ ಆನೇಕಲ್ ತಾಲೂಕಿನ ಅದ್ಧೂರಿ ಉದ್ಘಾಟನೆ ಸಮಾರಂಭಕ್ಕೆ ಆನೇಕಲ್ ತಾಲೂಕಿನ ಜನತೆ ಹಾಗೂ ರಾಜ್ಯದ ಜನತೆ ಸಹಕಾರ ಇರಲಿ, ಆಶೀರ್ವಾದ ಇರಲಿ. ಈ ರಾಜ್ಯ ಜೈ ಭೀಮ್ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಮುರುಗೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಸಹಾಯ, ನಮ್ಮ ಸಂಘಟನೆಗೆ ಆಶೀರ್ವಾದ, ಹಿರಿಯರು, ಕಿರಿಯರು ಎಲ್ಲರ ಆಶೀರ್ವಾದ ನಮ್ಮ ಜೈ ಭೀಮ್ ಜಾಗೃತಿ ವೇದಿಕೆ ಮೇಲೆ ಇರಲಿ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ, ನೂತನವಾಗಿ ಮೊಟ್ಟಮೊದಲನೆಯ ಸಮಾರಂಭ, ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳು ಆಗ ನಮ್ಮೆಲ್ಲ ಹೋರಾಟಗಾರರು, ಜೈ ಭೀಮ್ ಜಾಗೃತಿ ವೇದಿಕೆಯ ಅನೇಕ ವಿಚಾರಗಳು ಇದರಲ್ಲಿರುತ್ತೆ. ತಾವೆಲ್ಲ ಬಂದು ಈ ಜೈ ಭೀಮ್ ಜಾಗೃತಿ ವೇದಿಕೆ 25ನೇ ತಾರೀಕು ಯಶಸ್ವಿಗೊಳಿಸಬೇಕಾಗಿ ನಾನು ನೂತನವಾಗಿ ಜೈ ಭೀಮ್ ಜಾಗೃತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಥಾನವನ್ನು ಪಡೆದಿರುತ್ತೇನೆ. ಹಾಗಾಗಿ ತಾವೆಲ್ಲ ಬಂದು ನಮ್ಮ ಜೈ ಭೀಮ್ ಜಾಗೃತಿ ವೇದಿಕೆಯನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು, ರಾಜ್ಯಾದ್ಯಂತ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಜೈ ಭೀಮ್ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಾನು ಸದಾ ದುಡಿಯೋಕ್ಕೆ ಇರ್ತೀನಿ ಅಂತ ಹೇಳ್ತಾ ಮುಗಿಸ್ತೇನೆ. ಜೈ ಭೀಮ್.